ಈ ವಿಡಿಯೋದಲ್ಲಿ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ಏನೇನು ಐಟಮ್ ಬೇಕು ನೋಡೋಣ. ಮೊದಲು ಎಣ್ಣೆ, ಒಂದೇ ಒಂದು ಚಕ್ಕೆ, ಒಂದು 4 ಲವಂಗ, ಆಮೇಲೆ ಒಂದು ಬೆಳ್ಳುಳ್ಳಿ. ಇದೆಲ್ಲನೂ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಜಿಂಜರ್ ಅಂದರೆ ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಆಮೇಲೆ ಈರುಳ್ಳಿ, ಒಂದು ಈರುಳ್ಳಿ ಎಲ್ಲನೂ ಹುರ್ಕೋಬೇಕು ಇದೇ ಥರ. ಆಮೇಲೆ ಪಾಲಕ್ ಸೊಪ್ಪು, ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನೋಡಿ ಹುರಿದಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಚಕ್ಕೆ, ಇದು ಮರಾಠ ಮೊಗ್ಗು, ಆಮೇಲೆ ಒಂದು 4-5 ಲವಂಗ, ಆಮೇಲೆ ಜೀರಿಗೆ, ಆಮೇಲೆ 2 ಉದ್ದುದ್ದ ಹಚ್ಕೊಂಡಿರೋ ಈರುಳ್ಳಿ. ಇದು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ 2 ಟೊಮೊಟೊ ಉದ್ದುದ್ದಾಗ ಹಚ್ಕೊಳ್ಳಿ. ಈಗ ನೆನೆಸಿರೋ ಸೋಯಾ ಚಂಕ್ಸ್, ಆಮೇಲೆ ಅವರೆಕಾಳು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಆಲೂಗೆಡ್ಡೆ, 2 ಆಲೂಗೆಡ್ಡೆ ಹಾಕಿದ್ದೀನಿ. ಆಮೇಲೆ ರುಬ್ಬಿರೋಂಥ ಮಸಾಲ ಹಾಕಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನ ಈಗ ಆಗಿದೆ. ಈಗ ನೀರು ಹಾಕಿ, ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ನಾನು ಒಂದು ಅಕ್ಕಿಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ಆಮೇಲೆ ಕಲ್ಲುಪ್ಪು. ಈಗ ನೆನೆಸಿಟ್ಟಿದ್ದ ಅಕ್ಕಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ಈಗ ಅಕ್ಕಿ ಸ್ವಲ್ಪ ಬೆಂದಿದೆ. ಈಗ ಕುಕ್ಕರ್ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸಿ ಪಾಲಕ್ ಪಲಾವ್ ರೆಡಿ ಆಗುತ್ತೆ. ಈಗ ಕುಕ್ಕರ್ ಕೂಗಿದೆ. ನೋಡಿ ಪಾಲಕ್ ಪಲಾವ್ ಹೇಗೆ ಬಂದಿದೆ ಅಂತ ನೋಡಿ. ನೀವು ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.